ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ವಿಡಿಯೋದಲ್ಲಿ ಲೇಬರ್ ಕಾರ್ಡ್ ಹೊಂದಿರೋರಿಗೆ ಒಂದು ಮಹತ್ವದ ಸೂಚನೆಯನ್ನು ತಿಳಿಸ್ತಾ ಇದ್ದೀನಿ. ಹೌದು, ಲೇಬರ್ ಕಾರ್ಡ್ ಯಾರ ಹತ್ರ ಇರುತ್ತೋ ಅಂಥವ್ರು ತಕ್ಷಣವೇ ಈ ಕೆಲಸನ ಮಾಡಬೇಕು. ಇಲ್ಲಾಂದರೆ ಅವ್ರ ಲೇಬರ್ ಕಾರ್ಡ್ ಕ್ಯಾನ್ಸಲ್ ಆಗುತ್ತೆ. ಜೊತೆಗೆ ಯಾವುದೇ ರೀತಿಯ ಸೌಲಭ್ಯನ ಪಡೆಯೋದಕ್ಕೆ ಆಗಲ್ಲ. ಲೇಬರ್ ಕಾರ್ಡ್ ಇದ್ದವ್ರಿಗೆ ಯಾವ್ಯಾವ ಸೌಲಭ್ಯ ಇದೆ ಅನ್ನೋದು ನಿಮ್ಗೆ ಆಲ್ರೆಡಿ ಗೊತ್ತೇ ಇರುತ್ತೆ. ಅವರ ಮಕ್ಕಳಿಗೆ ಶೈಕ್ಷಣಿಕ ಸಹಾಯಧನ ಅಂತ ಬರುತ್ತೆ. ಜೊತೆಗೆ 60 ವರ್ಷ ಕಂಪ್ಲೀಟ್ ಆದಮೇಲೆ ಪ್ರತಿ ತಿಂಗಳು 3,000 ಪಿಂಚಣಿ ಸೌಲಭ್ಯ ಇದೆ. ಮದುವೆ ಸಹಾಯಧನ ಇದೆ, ಹೆರಿಗೆ ಸಹಾಯಧನ ಇದೆ, ತಾಯಿ ಮತ್ತು ಮಗುವಿನ ಸಹಾಯ ಹಸ್ತ ಯೋಜನೆ ಇದೆ. ಅವರಿಗೆ ಅಪಘಾತ ಆದರೆ ಅದಕ್ಕೆ ಒಂದು ಯೋಜನೆ ಇದೆ, ಮತ್ತು ಡೆತ್ ಆದರೆ ಒಂದು ಅಮೌಂಟ್ ಕೂಡ ಕೊಡ್ತಾರೆ. ಈ ಎಲ್ಲ ಸೌಲಭ್ಯಗಳನ್ನ ಪಡಿಬೇಕು ಅಂದರೆ ಸರ್ಕಾರ ತಂದಿರೋ ಹೊಸ ರೂಲ್ಸ್ನ ನೀವು ಹಾಗಿದ್ರೆ ಏನು ಚೇಂಜಸ್ ತಂದಿದ್ದಾರೆ ಅಂತ ತಿಳ್ಕೊಳ್ಳೋಕ್ಕಿಂತ ಮುಂಚೆ ನೀವು ಮೊದಲನೇ ಬಾರಿ ನನ್ನ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಂದು ಜನಸಮಯ ಟೆಲಿಗ್ರಾಮ್ ಗ್ರೂಪ್ ಇದೆ. ಇಲ್ಲಿವರೆಗೂ ಯಾರು ಜಾಯ್ನ್ ಆಗಿಲ್ವೋ ಅವರು ಗ್ರೂಪ್ಗೆ ಕೂಡ ಜಾಯ್ನ್ ಆಗಿ. ಸರ್ಕಾರ ತಂದಿರೋ ಹೊಸ ರೂಲ್ಸ್ ಏನಪ್ಪ ಅಂದರೆ ನಿಮ್ಮ ಸೇವಾ ಸಿಂಧು ಲೇಬರ್ ಕಾರ್ಡ್ನ ಡಿಜಿಟಲ್ ಲೇಬರ್ ಕಾರ್ಡ್ ಆಗಿ ಮಾಡ್ಕೋಬೇಕು. ಇದು ಕಂಪಲ್ಸರಿ. ಪ್ರತಿಯೊಬ್ಬರು ಕೂಡ ಯಾರ ಹತ್ರ ಲೇಬರ್ ಕಾರ್ಡ್ ಇದೆಯೋ ಅವರು ಮಿಸ್ ಮಾಡದೆ ಈ ಕೆಲಸನ ಮಾಡಬೇಕು. ಇದಕ್ಕೆ ಕೊನೆಯ ದಿನಾಂಕ ಅಂತ ಯಾವುದೂ ನಿಗದಿಪಡಿಸಿಲ್ಲ. ಒಂದು ಮೂಲಗಳ ಪ್ರಕಾರ ಸೆಪ್ಟೆಂಬರ್ 30 ಒಳಗಡೆ ನಿಮ್ಮ ಡಿಜಿಟಲ್ ಕಾರ್ಡ್ನ ಮಾಡಿಸ್ಕೋಬೇಕು ಅಂತ ತಿಳಿಸಿದ್ದಾರೆ. ಯಾರು ಡಿಜಿಟಲ್ ಕಾರ್ಡ್ ಮಾಡಿಸ್ಕೊತಾರೋ ಅಂಥವ್ರಿಗೆ ಮಾತ್ರ ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ ಬರುತ್ತೆ. ಅವರು ಕಡ್ಡಾಯವಾಗಿ ತಿಳಿಸಿದ್ದಾರೆ. ಅಪ್ಲಿಕೇಶನ್ ಹಾಕೋಕ್ಕಿಂತ ಮುಂಚೆನೇ ನೋಡಿ, ನಿಮ್ಮ ಸೇವಾ ಸಿಂಧು ಲೇಬರ್ ಕಾರ್ಡ್ ಏನು ಈ ಥರ ಇರುತ್ತೋ ಇದನ್ನು ನೀವು ಡಿಜಿಟಲ್ ಕಾರ್ಡ್ ಥರ ಮಾಡಿಸ್ಕೋಬೇಕು. ಡಿಜಿಟಲ್ ಕಾರ್ಡ್ ಬಂದಮೇಲೆ ಅದು ಈ ಥರ ಇರುತ್ತೆ. ಮತ್ತು ಏನಪ್ಪ ಇದರಲ್ಲಿ ಅಂದರೆ ಇದು ಆಧಾರ್ ಕಾರ್ಡ್ ಥರ ಇರುತ್ತೆ. ಇದನ್ನು ನೀವು ಡೌನ್ಲೋಡ್ ಮಾಡ್ಕೋಬಹುದು. ಜೊತೆಗೆ ಅದನ್ನು ನೀವು ಲ್ಯಾಮಿನೇಷನ್ ಮಾಡಿಕೊಂಡು ಸೇಫಾಗಿ ಕೂಡ ಇಟ್ಕೋಬಹುದು. ಇದೇ ಈಗ ಪ್ರಚಲಿತವಾಗಿ ಇರಬೇಕಾಗಿರುವಂತಹ ಲೇಬರ್ ಕಾರ್ಡ್. ಸೇವಾ ಸಿಂಧು ಲೇಬರ್ ಕಾರ್ಡ್ ಇವಾಗ ಮಾನ್ಯತೆ ಇಲ್ಲ. ಮತ್ತು ಈಗ ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ ಯಾರು ಅಪ್ಲೈ ಮಾಡಿದ್ದೀರೋ ಅವರು ಡಿಜಿಟಲ್ ಕಾರ್ಡ್ ಮಾಡಿಸ್ಕೊಂಡಿಲ್ಲ ಅಂದರೆ ನಿಮಗೆ ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ ಕೂಡ ಬರೋದಿಲ್ಲ. ಸರ್ಕಾರ ಇದನ್ನು ಕಡ್ಡಾಯವಾಗಿ ಸೂಚಿಸಿದೆ. ಮತ್ತು ಇನ್ನು ಮದುವೆ ಸಹಾಯಧನಕ್ಕೆ ಅಪ್ಲಿಕೇಶನ್ ಹಾಕ್ತೀರಾ ಅಂದ್ಕೊಳ್ಳಿ. ಯಾರು ಲೇಬರ್ ಕಾರ್ಡ್ ಇರ್ತಾರೋ ಅಂತಹ ಇಬ್ಬರು ಮಕ್ಕಳಿಗೆ ಮದುವೆ ಮಾಡಲಿಕ್ಕೆ ಅಂತ 60,000 ಅಮೌಂಟ್ ಅವ್ರಿಗೆ ಕೊಡ್ತಾರಲ್ವ, ಅದು ಕೂಡ ಬರೋದಿಲ್ಲ. ಅದಾದಮೇಲೆ ನಿಮಗೆ ತಾಯಿ ಮಗು ಸಹಾಯ ಹಸ್ತ ಯೋಜನೆಗಾಗಿರಬಹುದು, ಮಹಿಳಾ ಕಾರ್ಮಿಕರಾಗಿದ್ದರೆ ಅವರಿಗೆ ಮೊದಲ 2 ಹೆರಿಗೆಗಳಿಗೆ ಕೊಡುವಂತಹ ಅಮೌಂಟ್ಗೂ ಕೂಡ ಯಾವುದಕ್ಕೂ ಅಮೌಂಟ್ ಬರೋದಿಲ್ಲ. ಸೊ ನಿಮ್ಮ ಹತ್ರ ಏನಾದರೂ ಲೇಬರ್ ಕಾರ್ಡ್ ಇತ್ತು ಅಂದರೆ ತಕ್ಷಣವೇ ನೀವು ಡಿಜಿಟಲ್ ಕಾರ್ಡ್ನಾಗಿ ಮಾಡ್ಕೊಳ್ಳಿ. ಇದನ್ನು ನೀವು ಮನೆಯಲ್ಲೇ ಮಾಡ್ಕೋಬಹುದು. ನಿಮ್ಮ ಮೊಬೈಲ್ ಅಥವಾ ಲ್ಯಾಪ್ಟಾಪ್ಗಳಲ್ಲೇ ಅಪ್ಲಿಕೇಶನ್ನ ಸಲ್ಲಿಸ್ಕೋಬಹುದು. ನಿಮಗೆ ಆಧಾರ್ ಲಿಂಕ್ ಆಗಿರೋ ಮೊಬೈಲ್ ನಂಬರ್ ಬೇಕಾಗುತ್ತೆ, ಮತ್ತು ನಿಮ್ಮ ಲೇಬರ್ ಕಾರ್ಡ್ಗೆ ಕೊಟ್ಟಿರೋಂಥ ಮೊಬೈಲು ನಂಬರ್ ಬೇಕಾಗುತ್ತೆ, ಅಥವಾ ಹೊಸ ನಂಬರ್ ಬೇಕಿದ್ರೂ ಕೊಟ್ಟು ಲಾಗಿನ್ ಮಾಡ್ಕೋಬಹುದು. ಅಲ್ಲೇ ಕೂಡ ನೀವು ಅಪ್ಲಿಕೇಶನ್ ಎಲ್ಲ ಫಿಲ್ ಮಾಡಿ ಮತ್ತು ನೀವು ಅದರಲ್ಲೇ ಡೌನ್ಲೋಡ್ ಕೂಡ ಮಾಡ್ಕೋಬೋದು. ಬಹಳ ಈಸಿ ಸ್ಟೆಪ್ಗಳಿದ್ದಾವೆ. ಸೊ ಯಾರ ಹತ್ರ ಲೇಬರ್ ಕಾರ್ಡ್ ಇದೆಯೋ ಅಂಥವರು ಈಗಲೇ ಕೂಡ ನಿಮ್ಮ ಲೇಬರ್ ಕಾರ್ಡ್ನ ಡಿಜಿಟಲ್ ಕಾರ್ಡ್ಗಳಾಗಿ ಮಾಡ್ಕೊಳ್ಳಿ. ಅದಾದಮೇಲೆ ಯಾವುದಾದ್ರು ಸೌಲಭ್ಯಕ್ಕೆ ನೀವು ಅಪ್ಲಿಕೇಶನ್ ಹಾಕೋ ಹಾಗಿದ್ದರೆ ಅಪ್ಲಿಕೇಶನ್ನ ಸಲ್ಲಿಸ್ಕೋಬಹುದು. ಪ್ರೆಸೆಂಟ್ ಎಲ್ಲ ಯೋಜನೆಗಳು ಕೂಡ ಓಪನ್ ಇದ್ದಾವೆ. ಸೆಪ್ಟೆಂಬರ್ 30ವರೆಗೂ ನಿಮಗೆ ಟೈಮ್ ಇರುತ್ತೆ. ನೀವೇನಾದರೂ ಈ ಕಾರ್ಡ್ ಮಾಡಿಸ್ಕೋಬೇಕು ಅಂದರೆ ನನ್ನ ಕೂಡ ಕಾಂಟ್ಯಾಕ್ಟ್ ಮಾಡಬಹುದು. ನೀವು ವಾಟ್ಸಪ್ಪಲ್ಲಿ ಅಥವಾ ಟೆಲಿಗ್ರಾಮಲ್ಲಿ ಡಾಕ್ಯುಮೆಂಟ್ಸ್ ಕಳಿಸ್ಕೊಟ್ರೆ ನಾನು ನಿಮಗೆ ಕಾರ್ಡ್ ಮಾಡಿ ಮತ್ತೆ ರಿಟರ್ನ್ ಸೆಂಡ್ ಮಾಡ್ತೀನಿ. ಸೊ ಇಂಟ್ರೆಸ್ಟ್ ಇದ್ದರೂ ಗ್ರೂಪ್ ಜಾಯ್ನ್ ಆಗಿ ನನ್ನ ಕಾಂಟ್ಯಾಕ್ಟ್ ಮಾಡಿ. ಇದಕ್ಕೆ ನಾನು ಚಾರ್ಜಸ್ ತೊಗೋತೀನಿ. ಸೊ ಯಾರಿಗೂ ಫೋರ್ಸ್ ಇಲ್ಲ. ಯಾರಾದರೂ ಇಂಟ್ರೆಸ್ಟ್ ಇದ್ದು ಮಾಡಿಸ್ಕೊಳ್ಳೋದಿದ್ರೆ ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ನಾನು ಡಿಜಿಟಲ್ ಕಾರ್ಡ್ ಆಗಿ ನಿಮಗೆ ಮಾಡಿ ಕೊಡ್ತೀನಿ. ಓಕೆ. ಹೋದ ವರ್ಷ ಟೆಕ್ನಿಕಲ್ ಇಶ್ಯೂಯಿಂದ ಹೊಸ ವೆಬ್ಸೈಟ್ ಏನು ಪ್ರಾರಂಭ ಮಾಡಿದ್ದಾರೆ ಅದರಲ್ಲಿ ಅಪ್ಲಿಕೇಶನ್ ಹಾಕೋದಕ್ಕೆ ಆಗ್ತಾ ಇರಲಿಲ್ಲ. ಮತ್ತು ಈ ವರ್ಷ ಕಳೆದ ಲೋಕಸಭಾ ಎಲೆಕ್ಷನ್ ಇದ್ದಿದ್ದರಿಂದ ಅದು ನೀತಿ ಸಂಹಿತೆಯಿಂದ ಅದನ್ನೆಲ್ಲ ತಡೆ ಹಿಡಿದಿದ್ರು. ಈಗ ಮತ್ತೆ ಓಪನ್ ಮಾಡಿದ್ದಾರೆ. ಜೂನ್ 11ನೇ ತಾರೀಕಿಂದ ಇದು ಓಪನ್ ಆಗಿದ್ದು ಸೆಪ್ಟೆಂಬರ್ 30ವರೆಗೂ ಟೈಮ್ ಇರುತ್ತೆ. ಹೋದ ವರ್ಷದಿಂದ ಯಾರು ಪಿಂಚಣಿಗೆ ಅಪ್ಲೈ ಮಾಡ್ಕೊಂಡಿಲ್ವೋ ಅಥವಾ ಮದುವೆ ಸಹಾಯಧನಕ್ಕೆ ಅಪ್ಲೈ ಮಾಡ್ಕೊಂಡಿಲ್ವೋ, ಅಪಘಾತ ವಿಮೆಗೆ ಅರ್ಜಿ ಹಾಕಬೇಕು ಅಂದ್ಕೊಂಡಿದ್ದವರು ಈಗಲೇ ಅರ್ಜಿನ ಸಲ್ಲಿಸ್ಕೊಳ್ಳಿ. ಅರ್ಜಿ ಹಾಕೋಕ್ಕಿಂತ ಮುಂಚೆ ನಿಮ್ಮ ಸೇವಾ ಸಿಂಧು ಕಾರ್ಡ್ನ ಈ ಕಾರ್ಡ್ ಆಗಿ ಮಾಡ್ಕೊಳ್ಳಿ. ಈ ಕಾರ್ಡ್ ಮಾಡೋದು ಕಂಪಲ್ಸರಿ ಅಂತ ಹೇಳಿದ್ದಾರೆ. ಸೊ ಮಿಸ್ ಮಾಡದೆ ಈ ಕೆಲಸ ಮಾಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.